ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ BCV ಪವನ್ ಮಾತಾಡೋದು. ಸೊ ಇವತ್ತಿಂದ ನಾನು ಡೈಲಿ ವ್ಲಾಗ್ಸ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನಾರ್ಮಲಾಗಿ ಇವತ್ತು ಬೆಳಗ್ಗೆ ಆಕ್ಷನ್ ಎಲ್ಲ ಮುಗಿಸ್ಕೊಂಡು ಮಾರ್ಕೆಟಲ್ಲಿ ತರಕಾರಿ ಬೇರೆ ಸೇಲ್ಸ್ ತುಂಬ ನಿಧಾನ ಇದೆ, ಅಂಥ ಫಾಸ್ಟ್ ಮೂಮೆಂಟ್ ಅಂತೂ ಇಲ್ಲ. ರೀಸನ್ ಏನಪ್ಪ ಅಂತಂದರೆ ಈಚೆ ಕಡೆಗೆ ಲೋಡಿಂಗ್ಸ್ ಅನ್ನೋದು ಇಲ್ಲ ತರಕಾರಿಗಳು. ಸೊ ಲೋಕಲ್ ಹೋಗೋದ್ರಿಂದ ಐಟಮ್ಗಳು ಇಲ್ಲಿ ಜಾಸ್ತಿ ಆಗೋದ್ರಿಂದ ವ್ಯಾಪಾರ ಅಷ್ಟು ಬೇಗ ತೆಗಿತಿಲ್ಲ, ರೇಟ್ ಡೌನ್ ಆಗುತ್ತೆ ಅಂತ ಕಾದು ತೆಗಿತಾ ಇದ್ದಾರೆ. ಸೊ ಆ ಸಿನಾರಿಯೋ ಮುಗಿಸ್ಕೊಂಡು ಒಂದು ಕಾಫಿ ಕುಡ್ಕೊಂಡು ನಾನು ಮತ್ತು ನನ್ನ ಫ್ರೆಂಡ್ GNS ವಿನಯ್ ಅವ್ರು ಇಡ್ಲಿ ತಿಂದರು. ಅದು ಮುಗಿಸ್ಕೊಂಡು ಅಲ್ಲಿಂದ ನಾವೀಗ ಒಂದು ತೋಟ ನೋಡೋಕ್ಕೆ ಹೋಗ್ತಾಯಿದ್ದೀವಿ. ಹೂಕೋಸು ತೋಟ, 40,000 ನಾರಿರುವಂಥ ಒಂದು ತೋಟ ನೋಡೋಕ್ಕೆ ಹೋಗ್ತಾಯಿದ್ದೀವಿ. ಇದು ಬಂದು ಅವ್ರ ರೈತರದ್ದು. ಸೊ ನಮಗೇನೋ ಸೆಟ್ ಆದರೆ ತೋಟದಲ್ಲೇ ರೇಟ್ ಮಾತಾಡಿ ತೊಗೊಳೋದಕ್ಕೆ ಅಂತ ಹೋಗ್ತಾಯಿದ್ದೀವಿ. ಈಗ ಮೊದಲಿಗೆ ಹೇಳ್ಬೇಕಂದ್ರೆ ಹೂಕೋಸಿಗೆ ರೇಟ್ ಇಲ್ಲ, ಬಟ್ ನಮಗೆ ಗಾಡಿಗಳು ಖಾಲಿ ಇರಬಾರ್ದು, ಹೋಗ್ತಾ ಇರಬೇಕು. ಯಾಕಂದರೆ ನಮಗೆ ಲೇಬರ್ ಸಮಸ್ಯೆ ಬಂದುಬಿಡುತ್ತೆ ಮುಂದೆಗಡೆ ಲೈನ್ ಟೈಮ್ಗೆ. ಸೊ ಅದಕ್ಕೆ ಇವಾಗ ಲಾಸೋ ಲಾಭನೋ ವ್ಯಾಪಾರ ಮಾಡ್ತಾ ಇರಬೇಕು. ಸೊ ಅದಕ್ಕೆ ಒಂದು ತೋಟ ಇದೆ ಅಂತ ಹೇಳಿದ್ರು, ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ ಈಗ. ಸೊ ಹೋಗಿ ಅಲ್ಲೇನಾದರೂ ವ್ಯವಹಾರ ನಮಗೆ ರೈತರಿಗೆ ಸೆಟ್ ಆದರೆ ಖರೀದಿ ಮಾಡೋದು, ಇಲ್ಲ ವಾಪಸ್ ಬರೋದು ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನೋಡಿ, ಈ ರೋಡ್ ಬಂದು ನಮ್ಮೂರು ರೋಡ್. ಇದು ಕೋಲಾರಿಂದ ಶ್ರೀನಿವಾಸಪುರಕ್ಕೆ ಹೋಗುವಂಥ ರೋಡ್. ಇದು ಈ ರೋಡಲ್ಲಿ ಎಷ್ಟೋ ವರ್ಷದಿಂದ ಓಡಾಡ್ತಾ ಇದ್ದೆ, ಬಟ್ ನಿಮಗೂ ತೋರಿಸೋಣ ಅಂತ ಹೇಳ್ತಾ ಇದ್ದೀನಿ. ನಮ್ಮೂರು ಬಂದು ಇಲ್ಲಿ ಬೆಳ್ಳಂಬರಿ ಅಂತ. ಸೊ ನಮ್ಮೂರ ಮೇಲೆ ಹೋಗ್ತಾ ಇದ್ದೀವಿ. ತೋಟ ಬಂದು ಅನ್ನಳ್ಳಿ ಅನ್ನೋ ಊರಲ್ಲಿರೋದು. ಹೋಗ್ತಾ ಇದ್ದೀವಿ. ಈ ರೋಡು ಕನ್ಸ್ಟ್ರಕ್ಷನ್ ಇಲ್ಲೇ ಹೋಗ್ತವ್ರೆ. ನಮ್ಮ ಅಂಕಲ್ ಇಲ್ಲೇ ರೋಡು. ಆ ತಾತನ ಅಂಕಲ್ ಅಂತ ಕರಿಬೇಕಂತೆ. ಇನ್ನೊಂದೇನೆಂದರೆ ಬೆಳಗ್ಗೆ ಬೇಗ ಎದ್ದು ಕೆಲಸ ಮಾಡೋರ ಮೈಂಡ್ಸೆಟ್ಟೇ ಒಂಥರ ಇರ್ತದೆ. 8:30-9 ಗಂಟೆಗೆ ಎದ್ದು ಕೆಲಸ ಮಾಡೋರ ಮೈಂಡ್ಸೆಟ್ಟೇ ಒಂಥರ ಇರುತ್ತೆ. ಸೊ ಅಂದರೆ ಸ್ವಲ್ಪ ಫ್ರೆಶ್ ಮೈಂಡ್ ಇರಬೇಕಂದ್ರೆ ಬೆಳಗ್ಗೆ ಎಲ್ಲರೂ ನಾರ್ಮಲ್ 5 ಗಂಟೆಗೆ ಎದ್ದೇಳಬೇಕು. ಸ್ಲೀಪ್ ಸೈಕಲ್ ಕರೆಕ್ಟಾಗಿರಬೇಕು. ಬಟ್ ನನ್ನ ಲೆಕ್ಕಾಚಾರ ನಂಗೆ ಸ್ಲೀಪ್ ಸೈಕಲ್ಲೇ ಇಲ್ಲ. ಒಂದಿನ 1 ಗಂಟೆಗೆ ಮಲ್ಕೊಳ್ತೀನಿ, ಒಂದಿನ 10 ಗಂಟೆಗೆ ಮಲ್ಕೊಳ್ತೀನಿ, ಒಂದಿನ 8 ಗಂಟೆಗೆ ಮಲ್ಕೊಳ್ತೀನಿ. ಬಟ್ ಬೆಳಗ್ಗೆ 3:50 ಇಲ್ಲ 3:40 ಎದ್ದೇಳಲೇಬೇಕಾಗತ್ತೆ. ಬಿಕಾಸ್ ಯಾಕೆಂದರೆ ಬೆಳಗ್ಗೆ ನಮಗೆ ಆಕ್ಷನ್ ಇರೋದ್ರಿಂದ. ನೋಡಿ, ಇದು ಬಂದು ನಮ್ಮ ಊರ ಹತ್ರ ಇರೋವಂಥ ಒಂದು ಇಂಜಿನಿಯರಿಂಗ್ ಕಾಲೇಜ್, ಸಿ ಬೈರೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ನಾನಂತೂ ಇಲ್ಲಿ ಓದಿಲ್ಲ, ಗೊತ್ತಿರೋರು ಓದಿದ್ದಾರೆ ಇಲ್ಲಿ. ಅದೊಂದು ತೋಟ ಇದೆ, ಕಾಲಿಫ್ಲವರನ್ನ. ಇನ್ನೂ ಟೈಮ್ ಇದೆ ಇದಕ್ಕೆ. ಇವ್ರ ಮೇಲೆ ಸಿಂಪಲ್ ಎಲ್ಲ ಹಾಕೋರೆ, ಇಲ್ಲ ಹೊಡೆದಾಕಿದಾರಪ್ಪು. 2 ಪೀಸ್ ಅನ್ಸುತ್ತೆ ಅದು. ನೋಡಿ, ಬೆಳಗ್ಗೆ ಸನ್ರೈಸ್ ಆಗ್ತಾ ಇದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸ್ಪೀಡ್ ಬ್ರೇಕರ್. ಒಂದು ಟೈಮಲ್ಲಿ ಈ ಊರ ಹತ್ರ ಏನಂತ ಇದೇ ಇರಲಿಲ್ಲ, ಕ್ರೌಡ್ ಇರ್ತಿರ್ಲಿಲ್ಲ. ಇವಾಗ ಒಂದು ಪೆಟ್ರೋಲ್ ಬಂಕ್ ಆದಮೇಲೆ ಎಷ್ಟು ಹೆಸರಾಗೋಯ್ತು. ಇಲ್ಲೊಂದು ಹೋಟ್ಲ್ ಆಗೋಯ್ತು, ಈಗ ಒಂದು ಚೌಟ್ರಿ ಆಗ್ತಾಯಿದೆ. ಒಂಥರ ಇದೇ ಒಂದು ಲ್ಯಾಂಡ್ ಮಾರ್ಕ್ ಥರ ಆಗೋಯ್ತು ಈಗ. ಅದೇ ಚೌಟ್ರಿನಲ್ಲಿ ನಮ್ಮ BCV ಪವನ್ ಅವರು ಮದುವೆ ಮಾಡ್ತಾರೆ. ನೋಡೋಣ ಯಾರನೇ ಬರ ಹೆಂಗಿದೆಯೋ. ನನ್ನ ಮದುವೆ ಆಗುತ್ತೋ ನಿಮ್ಮ ಮದುವೆ ಆಗುತ್ತೋ ಯಾರಿಗೆ ಗೊತ್ತು. ಅಣ್ಣ, ಎಲ್ಲ ಇಷ್ಟು ಮಾತ್ರ ಇರೋದು? ಎಲ್ಲ ಹೀಗೆ ಇರೋದಾ? ನೋ ಕ್ವಾಲಿಟಿ ಇರ್ಬೇಕಪ್ಪ. ಬೆಳಗ್ಗೆ ಬಂದ್ವಿ, ಫಸ್ಟ್ ತೋಟನೇ ಫೇಲ್ಯೂರು. ಒಂದು 10 ದಿನ ಮುಂಚೆ ಹೊಡೆದಿದ್ದೀರ ತೋಟ ಮಾತ್ರ ಸೂಪರಾಗಿತ್ತು. ಬೆಡ್ ಮೇಲೆ ಉಣಿದಿರೋ ಅದನ್ನು ಪೇಪರ್ ಹಾಕಿ. ಬಟ್ ಅದೇ ರೇಟ್ ಸೆಟ್ ಆಗಿಲ್ಲ, ಲೇಟ್ ಮಾಡ್ಕೊಂಡವ್ರೆ. ಈಗ ತೋಟ ಫ್ಲಾಪು. ಈಗಿನ ರೇಟಲ್ಲಿ ಅದನ್ನು ತೊಗೊಂಡು ಬಂದು ಮಾರ್ಕೆಟಲ್ಲಿ ಮಾರೋಕ್ಕಾಗೋದೇ ಇಲ್ಲ. ಅದು ನಂದು 100% ಗ್ಯಾರಂಟಿ.
ಯಾಕೆಂದರೆ ನಾನು 50 ರೂಪಾಯಿಗೆ 60 ರೂಪಾಯಿಗೆ ಮೂಟೆ ಚೆನ್ನಾಗಿರೋ ಐಟಮೇ ಮಾರಿ ಸಾಕಾಗ್ಬಿಟ್ಟಿದೆ. ಆದರೂ ಬೆಳಗ್ಗೆ ಬಂದ್ವಿ, ನಮ್ಮ ಬೇರೆಯವ್ರ ರೈತರು ಅಂದ್ಕೊಂಡು ಬಂದರೆ ನೋಡಿದ್ರೆ ನಮ್ಮ ರೈತರೇ. ನಾನು ಎಲ್ಲ ರೈತರಿಗೆ ಹೇಳೋದು ಒಂದೇ, ಸೀಸನ್ ಸ್ವಲ್ಪ ಟೆಂಪ್ರೇಚರ್ ಹೀಟ್ ಇರೋವಾಗ ಹೂಕೋಸು ತೋಟ ಸ್ವಲ್ಪ ಬೇಗ ಬಂದುಬಿಡುತ್ತೆ. ದಯವಿಟ್ಟು ಟೈಮಿಗೆ ಬಂದಾಗ ಕಟಿಂಗ್ ಮಾಡಿಸ್ಬಿಡ್ರಿ. ಒಂದು 10 ರೂಪಾಯಿ ಲಾಸೋ ಲಾಭನೋ ಅವತ್ತೇ ಮುಗಿಸ್ಕೊಳ್ರಿ. ಇಲ್ಲ ಬರೋದಿಲ್ಲ ನಿಮಗೆ. ಇವಾಗ ಆ ತೋಟ ಹಿಂದೆ ನಾನು ಈಗ ನೋಡ್ಕೊಂಬಂದಲ್ಲ, ಆ ತೋಟದಲ್ಲಿ 1 ರೂಪಾಯಿ ರೈತ ಮಾಡೋಕ್ಕಾದ್ರೆ ತುಂಬ ಡೌಟು, ಗ್ಯಾರಂಟಿ ಇಲ್ಲ. ಅವ್ರ ಟೈಮ್ ಚೆನ್ನಾಗಿದೆ, ಯಾರನ್ನ ಬಂದು ಹೊಡ್ಕೊಂಡೋಗಿ ಏನೋ ಕೊಟ್ಟರು ಕೊಡ್ಬೋದು, ಹೇಳೋಕ್ಕಾಗಲ್ಲ. ಬಟ್ ಏನಾದರೆ ಯಾವತ್ತೇ ಆಗಲಿ ಟೈಮ್ಗೆ ಹೊಡೆದ್ಬಿಡ್ರಿ. ಹೂಕೋಸು ಮಾತ್ರ ಯಾವತ್ತು ಟೆಂಪ್ರೇಚರ್ ಜಾಸ್ತಿ ಇದ್ದಾಗ ಬೇಗ ಬಂದುಬಿಡ್ತು ಹೂವು.